ಇನ್ನು ರಾಜ್ಯದಲ್ಲಿ ಮತ್ತೊಮ್ಮೆ ಗವರ್ಮೆಂಟ್ ವರ್ಸಸ್ ಗವರ್ನರ್ ಅನ್ನುವಂತ ಸಮರ ಶುರುವಾಗ್ತಾ ಇದೆ. ಬಿಜೆಪಿಯನ್ನ ಕೆಣಕಿದಂತ ಕೈ ನಾಯಕರುಗಳಿಗೆ ಇದೀಗ ಶಾಕ್ ಮೇಲೆ ಶಾಕ್ ಉಂಟಾಗ್ತಾ ಇದೆ. ಯಾಕಂದ್ರೆ ಗಂಗೇನಹಳ್ಳಿ ಡಿನೋಟಿಫಿಕೇಶನ್ ಅದಕ್ಕೆ ಪ್ರತಿಯಾಗಿ ಅರ್ಕಾವತಿಗೆ ಸಂಬಂಧಪಟ್ಟಾಗಿನ ಡಿನೋಟಿಫಿಕೇಶನ್ ವಿಚಾರವನ್ನ ಈಗ ಮತ್ತೆ ಮುನ್ನೆಲೆಗೆ ತರಲಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮತ್ತೊಂದು ಪ್ರಾಸಿಕ್ಯೂಷನ್ ನಡೀಬೋದಾ ಅಂತ ಚಾನ್ಸಸ್ ಕೂಡ ಇದೆ. ಹೌದು, ಅರ್ಕಾವತಿ ಡಿನೋಟಿಫಿಕೇಶನ್ ಪ್ರಕರಣದ ವರದಿಗೆ ಈಗ ಮರುಜೀವ ಕೊಡುವಂತ ಕಾರ್ಯ ಆಗ್ತಾ ಇದೆ. ಡಿನೋಟಿಫಿಕೇಶನ್ ಪ್ರಕರಣದ ಕೆಂಪಣ್ಣ ಆಯೋಗದ ವರದಿ ಏನಿತ್ತು, ನಿವೃತ್ತ ನ್ಯಾಯಮೂರ್ತಿ HS ಕೆಂಪಣ್ಣ ಆಯೋಗದ ವರದಿ, ಸಿದ್ದರಾಮಯ್ಯ ಸರ್ಕಾರ ಬಿಡುಗಡೆ ಮಾಡದಂತಹ ಈ ಕೆಂಪಣ್ಣ ವರದಿಯನ್ನು ಸಲ್ಲಿಸಬೇಕು ಅಂತ ರಾಜ್ಯಪಾಲರು ನಿರ್ದೇಶನ ನೀಡಿದ್ದಾರೆ ಅನ್ನುವಂಥದ್ದು ಮಾಹಿತಿ ಇದೆ. ಸಿಎಂ ವಿರುದ್ಧದ ಹಗರಣದ ಆರೋಪದ ಬಗ್ಗೆ ಮಾಹಿತಿ ಸಂಗ್ರಹ ಮಾಡುವಂಥ ಪ್ರಕ್ರಿಯೆ ನಡೀತಾ ಇದೆ. DCM DK ಶಿವಕುಮಾರ್ಗೆ ವರದಿ ಸಲ್ಲಿಸಿರುವಂತಹ ನಗರಾಭಿವೃದ್ಧಿ ಇಲಾಖೆ ರಾಜ್ಯಪಾಲರ ನಿರ್ದೇಶನದಂತೆ ವರದಿಯನ್ನು ಸದ್ಯ ಈಗ ಸಲ್ಲಿಸಿದೆ ಇಲಾಖೆ ಅನ್ನುವಂಥದ್ದು ಮಾಹಿತಿ ಇದೆ. ಸೆಪ್ಟೆಂಬರ್ 11ರಂದು ವರದಿ ಜೊತೆ ಸಂಬಂಧಪಟ್ಟ ಕಡತವನ್ನು DKಗೆ ಸಲ್ಲಿಕೆ ಮಾಡಲಾಗಿದೆ. ವರದಿ ಸಲ್ಲಿಕೆ ಬಗ್ಗೆ ಟಿಪ್ಪಣಿಯನ್ನು ಹೊರಡಿಸಿದ್ದಾರೆ ರಾಜೇಶ್ S ಸೂಳಿಕೆರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗೆ ರಾಜ್ಯಪಾಲರು ಬರೆದಂತ ಪತ್ರದ ಬಗ್ಗೆ ನಾವು ನೋಡ್ತೀವಿ ಅಂತ ಕೊಪ್ಪಳದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜ್ಯಪಾಲರ ಕಚೇರಿಯಿಂದಲೇ ಮಾಹಿತಿ ಸೋರಿಕೆ ಆಗ್ತಾ ಇದೆ, ಮಾಹಿತಿ ಸೋರಿಕೆ ಬಗ್ಗೆ ತನಿಖೆ ಆಗಲಿ ಅಂತ. ಯಾಕಂದ್ರೆ ಮಾಹಿತಿ ಎಲ್ಲಿ ಸೋರಿಕೆ ಆಗ್ತಾ ಇದೆ ಅಂತ ಮನೆ ರಾಜ್ಯಪಾಲರು ಬಹಳ ಗರಂ ಆಗಿದ್ದಾರೆ. CS-ಗೆಲ್ಲ ಪತ್ರ ಬರೆದಿದ್ದಾರೆ ಅನ್ನುವಂಥದ್ದು ಗೊತ್ತಾಗಿತ್ತಲ್ಲ. ಸೊ ಇದು ಅವ್ರು ಏನು ಹೇಳಿದ್ದಾರೆ, ರಾಜ್ಯಪಾಲರ ಕಚೇರಿಯಿಂದಲೇ ಈ ಮಾಹಿತಿ ಸೋರಿಕೆ ಆಗ್ತಾ ಇದೆ, ಅದ್ರ ಬಗ್ಗೆ ತನಿಖೆ ಆಗಲಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು ನೋಡ್ತೀವಿ ಅದನ್ನು. ರಾಜ್ಯಪಾಲರು ಅರ್ಕಾವತಿ ಬಡಾವಣೆ ಬಗ್ಗೆ ಪತ್ರ ಬರೆದಿದ್ರೆ ಅದನ್ನು ಸರ್ಕಾರ ಇಟ್ ವಿಲ್ ಲುಕ್ ಇನ್ ಟು ಇಟ್. ಮಾಹಿತಿ ಸೋರಿಕೆ ಆಗ್ತಾ ಇದೆ, ರಾಜ್ಯಪಾಲ ಬರೆದಿರೋ ಪತ್ರ ಅಂತ ರಾಜ್ಯಪಾಲರು ಪತ್ರ ಬರೆದಿದ್ದಾರೆ. ನಂಗೆ ಗೊತ್ತಿಲ್ಲಪ್ಪ, ರಾಜ್ಯಪಾಲರ ಕಚೇರಿಯಿಂದಲೇ ಸೋರಿಕೆ ಆಗ್ತಾ ಇರ್ಬೋದು. ಅವ್ರು ಸರಿಯಪ್ಪ, ಅವ್ರದ್ದೇ ತನಿಖೆ ಆಗಲಿ, ಅವ್ರ ಕಚೇರಿಯಿಂದಲೇ ತನಿಖೆ ಸೋರಿಕೆ ಆಗ್ತಾ ಇರ್ಬೋದು.